ಹಾಯ್, ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಾರ್ನಿಂಗ್ ಸ್ಟಾರ್ಟ್ ಆಗೋದು ಟೀ ಅಥವಾ ಕಾಫಿ ಕುಡಿಯೋದ್ರಿಂದ. ಇವತ್ತು ನಾನು ಟೀನ ಮಾಡ್ಕೋತಾ ಇದ್ದೀನಿ. ಯಾರು ಎದ್ದಿರಲಿಲ್ಲ, ಎಲ್ಲ ಮಲಗಿದ್ರು. ಸೊ ಹಾಗಾಗಿ ನನಗೊಬ್ಳಿಗೆ ಟೀ ಮಾಡಿಕೊಂಡು ಟೀನ ಕುಡಿತಾ ಇದ್ದೀನಿ. ಟೀ ಎಲ್ಲ ಕುಡಿದಿದ್ದಾದಮೇಲೆ ಸ್ವಲ್ಪ ಮನೆ ಕೆಲಸಗಳಿತ್ತು, ರೂಮ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಸೊ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಬುಕ್ ರ್ಯಾಕ್ ಕೂಡ ಸ್ವಲ್ಪ ಮೆಸ್ಸಿ ಆಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ನನ್ನ ಮಗಳು ರೂಮ್ ಕೂಡ ಕ್ಲೀನ್ ಮಾಡಬೇಕಿತ್ತು. ಸೊ ಅದನ್ನು ಕೂಡ ಇವಾಗ ರೂಮ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ರೂಮ್ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಆ್ಯಸ್ ಯೂಶುವಲ್ ದಿನ ಹೇಗೆ ಸ್ನಾನ ಪೂಜೆ ಎಲ್ಲ ಮುಗಿಸುತ್ತಾ ಆ ಥರ ಎಲ್ಲ ಸ್ನಾನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನಕ್ಕೆ ಇವತ್ತು ಹಲಸಂಡೆ ಕಾಳು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಬರೀ ಹಲಸಂಡೆ ಕಾಳು ಸಾಂಬಾರ್ಗಿಂತ ತರಕಾರಿಗಳನ್ನ ಹಾಕಿ ಸಾಂಬಾರು ಮಾಡಿದ್ರೆ ತುಂಬಾನೇ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಈ ಸಾಂಬಾರು ಮಾಡೋದು ಕೂಡ ತುಂಬಾನೇ ಈಸಿ. ನಿಮ್ಗೆ ಯಾವ ಥರ ತರಕಾರಿ ಬೇಕೋ ಆ ತರಕಾರಿಗಳನ್ನ ಕಟ್ ಮಾಡ್ಕೋಬಹುದು. ನಾನು ಇಲ್ಲಿ ಬದನೆಕಾಯಿ, ಈರುಳ್ಳಿ, ಟೊಮೊಟೊ, ಕೋಸು ಇಷ್ಟನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಬೇಕು ಅಂದ್ರೆ ನೀವು ತಗೋಬಹುದು. ನನ್ನ ಹತ್ರ ಇರಲಿಲ್ಲ, ನಾನು ಆಗಾಗ ತಗೊಂಡಿಲ್ಲ. ಅಷ್ಟನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾದ್ಮೇಲೆ ಇಲ್ಲಿ ನಾನು ಮಸಾಲೆ ರುಬ್ಕೋತಾ ಇದ್ದೀನಿ. ಮೊದಲು ಒಂದು ಜಾರ್ನ ತಗೊಂಡು ಜಾರ್ಗೆ ತೆಂಗಿನಕಾಯಿ ತುರಿ, ಕೊತ್ತಂಬರಿ, ಜೀರಿಗೆ, ಅರಿಶಿನ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಖಾರದ ಪುಡಿ, ಧನಿಯಾ ಪುಡಿ, ನೀರು ಇಷ್ಟನ್ನು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಹಲಸಂಡೆ ಕಾಳನ್ನ ಬೇಯಕ್ಕೆ ಇಟ್ಟಿದ್ವಲ್ಲ, ಅದೆಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಒಂದು ಮುಕ್ಕಾಲು ಬಸಿ ಬೆಂದಿದ್ಮೇಲೆ ತೆಗೆದಾದ್ಮೇಲೆ ಹೆಚ್ಚಿಟ್ಕೊಂಡಿರುವಂಥ ತರಕಾರಿಗಳನ್ನ ಹಾಕ್ಬಿಟ್ಟು ಒಂದು ವಿಷಲ್ನ ಕೂಗಿಸ್ಬೋದು. ನಿಮಗೆ ಒಂದು ವಿಷಲ್ ಕೂಗ್ಸೋಕೆ ಇಷ್ಟ ಇಲ್ಲ ಅಂದರೆ ಓಪನ್ ಪಾತ್ರೆಯಲ್ಲಿ ಒಂದು 10 ನಿಮಿಷ ಹಾಗೆಯೇ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಖತ್ತಾಗಿ ಟೇಸ್ಟಿಯಾಗಿ ಯಮ್ಮಿಯಾಗಿರುವಂತಹ ತರಕಾರಿ ಹಲಸಂಡೆ ಕಾಳು ಸಾಂಬಾರು ರೆಡಿ ಆಗುತ್ತೆ. ಅಷ್ಟರಲ್ಲಿ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಸಾಂಬಾರು ಕಂಪ್ಲೀಟ್ ಆಗುತ್ತೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು ಹಾಕ್ಬಿಟ್ಟು ಕರಿಬೇವು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸಖತ್ತಾಗಿರೋ ಸಾಂಬಾರು ರೆಡಿ ಆಗುತ್ತೆ. ಇದರ ಕಂಪ್ಲೀಟ್ ರೆಸಿಪಿನ ಸಿಂಪ್ಲಿ ಬ್ಯೂಟಿಫುಲ್ ಲೈಫ್ ಯೂಟ್ಯೂಬ್ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಥ್ಯಾಂಕ್ ಯು.